ನೋಡ್ತಾ ಇರ್ಬೋದು ಬೆಳಗಿನ ಜಾವ 2:30 ಆಗಿದೆ ಟೈಮು. ಸಿಕ್ಕಾಬಟ್ಟೆ ಬಿದ್ದು ನೋಡಿ 2,000 ಡೀಸೆಲ್ ಆಯಿತು. ಫೈನಲಿ ಅಲ್ಲಿಂದ ಬಿಟ್ಟೆ. ಇನ್ನೊಂದು ಗಾಡಿಗೋಸ್ಕರ ಕಾದು ಸಾಕಾಗೋಯ್ತು ಗುರು. 2 ಅವರು 3 ಅವರು ಅಂತ ಹೇಳ್ತಾನೆ ಇದ್ರು ಅವರು. ಟೈಮ್ ಬಂದು ನೋಡ್ತಾ ಇರ್ಬೋದು 2 ಗಂಟೆ 31 ನಿಮಿಷ ಆಗಿದೆ. ಲೆಕ್ಕಾಚಾರ ನೋಡಿರೋರು 10:30 11 ಗಂಟೆ ಒಳಗಡೆ ಬರಬೇಕಿತ್ತು. ಅವ್ರು ಬರಲೇ ಇಲ್ಲ. ಸುಮ್ಮನೆ ಕಾದು ವೇಸ್ಟ್ ಆಗುತ್ತೆ ಟೈಮ್. ಆಲ್ರೆಡಿ ಒಂದು ದಿನ ವೇಸ್ಟ್ ಆಗೋಗಿದೆ. ಆಮೇಲೆ ಲೇಟಾದರೆ ರಿಟರ್ನ್ ಬರೋದು ಇನ್ನೂ ತುಂಬ ಲೇಟಾಗಿಬಿಡುತ್ತೆ. ನಾವು ಹೋಗ್ತಾ ಇರೋಣ. ಅವರಾದರೆ ಡಬಲ್ ಡ್ರೈವರ್ ಇದ್ದಾರೆ. ಒಬ್ಬನೇ ಕಂಟಿನ್ಯೂಸ್ ನಾನು ಹೊಡೆಯೋಕ್ಕಾಗಲ್ಲ. ಸುಮ್ಮನೆ ನಿನ್ನೆ ಮಧ್ಯಾಹ್ನನೇ ಬಿಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಹತ್ತತ್ರ 1,000 ಕಿಲೋಮೀಟ್ರ್ ಹೊಡೆದಾಕ್ಬಿಡ್ಬೋದಿತ್ತು. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡೆ. ನಾನು ಸುಮ್ಮನೆ ಫಸ್ಟ್ ಟೈಮಲ್ಲ ಹೋಗ್ತಾ ಇರೋದು. ಒಬ್ಬನೇ ಹೋದರೆ ಸರಿಯಾಗಲ್ಲ ಅಂದ್ಬಿಟ್ಟು ಇನ್ನೊಬ್ರು ಇದ್ದರೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನಾನು ವೇಟ್ ಮಾಡಿದ್ದು. ಅವ್ರು ನೋಡಿದ್ರೆ ಹಿಂಗೆ ಮಾಡಿಬಿಟ್ರು. ನೋಡ್ತಾ ಇರ್ಬೋದು ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಚಳಿ ಸ್ಟಾರ್ಟ್ ಆಗ್ಬಿಡ್ತು ಈ ಕಡೆ. ನೋಡಿ ಒಡಿಶಾ ಸ್ಟಾರ್ಟ್. ಇಲ್ಲಿಂದ ಸಿಕ್ಕಾಬಟ್ಟೆ ಕ್ಯಾಮ್ರಾಗಳಿದೆ. ಎಲ್ಲೆಲ್ಲಿ ಕ್ಯಾಮ್ರಾಗಳು ಅಂದರೆ ಒಡಿಶಾ ಸ್ಟಾರ್ಟ್ ಆಗಿ ಎಕ್ಸಿಟ್ ಆಗೋ ತನಕನೂ ಹೇಳ್ತಾ ಇದ್ವಾ, ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಕ್ಯಾಮ್ರಾಗಳು. ಒಡಿಶಾದಲ್ಲಿ ಫುಲ್ ವೀಡಿಯೋ ಮಾಡೋಕ್ಕಾಗಲ್ಲ. ಗ್ಯಾಪ್ ಕೊಟ್ಟು ಮಾಡ್ತೀನಿ. ಟೈಮ್ ಬಂದಾಗಿದೆ 6 ಗಂಟೆ 19 ನಿಮಿಷ. ಪ್ರೆಸೆಂಟ್ ಎಲ್ಲಿದ್ದೀವಪ್ಪ ಅಂದರೆ ಕಟಕಲ್ಲಿದ್ದೀವಿ. ನೋಡ್ತಾ ಇರ್ಬೋದು ನದಿ ಪಾರ್ ಮಾಡ್ತಾ ಇದ್ದೀವಿ. ಸಖತ್ತಾಗಿದೆ ವ್ಯೂ ಮಾತ್ರ. ಅವ್ರು ಬರಲೇ ಇಲ್ಲ, ಫೋನು ಮಾಡಲಿಲ್ಲ ಅವರು. ಸುಮ್ಮನೆ ನಿನ್ನೆ ಕಾದಿದ್ದು. ನಿನ್ನೆಲ್ಲ ಹೊಡೆದಿದ್ದಿದ್ರೆ ಕಲ್ಕತ್ತಾ ದಾಟಿ ಒಂದು 100-200 ಕಿಲೋಮೀಟ್ರ್ ಹೋಗ್ಬಿಡ್ತಿದ್ದೆ. ಈಗ ನೋಡಿ ಇನ್ನೂ ಕಲ್ಕತ್ತಾನೇ 400 ಕಿಲೋಮೀಟ್ರ್ ಐತೆ. ಇವತ್ತೆಲ್ಲ ಹೊಡೆದು 400 ಕಿಲೋಮೀಟ್ರ್ ಕಲ್ಕತ್ತಕ್ಕೆ ಹೋಗ್ತೀನಿ. ನೋಡಿ ಅಲ್ಲಿ ಟ್ರೈನ್ ಹೋಗ್ತಾ ಇದೆ. ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಟ್ರೈನ್ ಹೋಗ್ತಾ ಇದೆ, ಕೂಡಿಸ್ತೀನಿ. ಆಲ್ರೆಡಿ ನೋಡ್ತಾ ಇರ್ಬೋದು ಯಾಡ್ಲೂ ಅರ್ಧ ಟ್ಯಾಂಕ್ ಖಾಲಿಯಾಗಿದೆ. ಇನ್ನು ಅರ್ಧ ಟ್ಯಾಂಕ್ ಇದೆ. ಡೀಸೆಲ್ಲು ಇನ್ನೊಂದು ಪಾಯಿಂಟ್ ಐತೆ. ಕಲ್ಕತ್ತಾ ನಿಯರು ವೆಸ್ಟ್ ಬೆಂಗಾಲ್ ಎಂಟ್ರಿ ಆಗ್ತಿದ್ದಂಗೆ ಫುಲ್ ಟ್ಯಾಂಕ್ ಮಾಡಿಸ್ಬಿಡೋಣ. ಬನ್ನಿ, ಫಸ್ಟು ಒರಿಸ್ಸಾ ದಾಟಬೇಕು. ವಿಡಿಯೋ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕ್ಯಾಮ್ರಾಗಳಿದ್ದಾವೆ. ನೋಡ್ತಾ ಇರ್ಬೋದು ಗಾಡಿ ಯಾವ ಥರ ಬಿದ್ದಿದೆ ಅಂತ. ಸಿಕ್ಕಾಪಟ್ಟೆ ಡೇಂಜರಾಗಿ 2-3 ಸತಿ ರೊಟೇಷನಾಗಿ ಬಿದ್ದಿರೋದು. ಗುರು ನಾವಿದ್ದೀವಿ ಪ್ರೆಸೆಂಟ್ ಈಗ ಬಾಲ್ಪುರ್. ಟೈಮ್ ಬಂದು 9:30 ಆಗಿದೆ. ಇನ್ನೂ ಒಂದು
130 ಇಲ್ಲ 150 ಕಿಲೋಮೀಟ್ರ್ ಹೋದರೆ ಕಲ್ಕತ್ತಾ ಎಂಟ್ರಿ ಆಗ್ತೀವಿ. ವೆಸ್ಟ್ ಬೆಂಗಾಲು, ಕಲ್ಕತ್ತಾ ಅಂತಿದ್ದೀನಿ, ವೆಸ್ಟ್ ಬೆಂಗಾಲು ಎಂಟ್ರಿ ಆಗ್ತೀವಿ. ಈಗ ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ಮುಂದೆ ಹೋದರೆ ಒಂದು ಇಂಡಿಯನ್ ಪೆಟ್ರೋಲ್ ಬಂಕ್ ಸಿಗುತ್ತೆ. ಅಲ್ಲಿ ಡ್ರೈವರ್ದು ಒಂದು ಸರ್ಟಿಫಿಕೇಟ್ ಮಾಡಿಕೊಡ್ತಾರೆ. ಯಾವ ಥರ ಅಂದರೆ ಅದು ಈಗ ಓನ್ ಕಮ್ ಡ್ರೈವರ್ ಅಂದರೆ ಓನರ್ ಟು ಡ್ರೈವರ್ ಇರ್ತಾರಲ್ಲ, ಅವರೇ ಗನರಾಗಿ ಅವರೇ ಡ್ರೈವಿಂಗ್ ಮಾಡ್ತಾಯಿದ್ರೆ ಯಾವುದೇ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ಗಾಡಿ ಓನರೇ ಬೇರೆ ಇದೇ ಬೇರೆ ಅಂದರೆ ಅದಕ್ಕೆ ಸಪ್ರೇಟಾಗಿ ಸರ್ಟಿಫಿಕೇಟ್ ಮಾಡಿಕೊಡ್ತಾರೆ. 400 ರೂಪಾಯಿ ಆಗುತ್ತೆ, ಅದು ಮಾಡಿಸ್ಕೋಬೇಕು, ಇಲ್ಲಾಂದ್ರೆ ಅದಕ್ಕೂ ಪೆನಲ್ಟಿ ಹಾಕ್ತಾರೆ. ಅದೊಂದು ಮಾಡಿಸ್ಕೊಳೋಣ. ಆಮೇಲೆ ಅದೇ ಪೆಟ್ರೋಲ್ ಬಂಕಲ್ಲೇ ಅಡುಗೆ ಮಾಡೋಣ. ನೀರು ಬೇರೆ ಇಲ್ಲ, ಅಲ್ಲೇ ಎಲ್ಲರ ಪೆಟ್ರೋಲ್ ಬಂಕಲ್ಲಿ ನೀರು ತೊಗೊಳೋಣಂತೆ. ಈ ಕಡೆ ಎಲ್ಲ ಚಿಕನ್ನು ಮಟನ್ನು ಎಲ್ಲ ತುಂಬ ಕಡಿಮೆ ರೇಟು. ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ. ಮಟನ್ ಆದರೆ ಮಟನ್ ತೊಗೊಳೋಣ, ಇಲ್ಲ ಮೀನಾದರೆ ಮೀನು, ಇಲ್ಲ ಕೋಳಿ ಎಲ್ಲ ಒಂದು ಕೋಳಿ ಫುಲ್ಲು 100 ರೂಪಾಯಿ. ನೋಡಿ, ಹೋದ ವಿಡಿಯೋದಲ್ಲಿ ನೋಡಿರ್ತೀರ, ರಾಂಚಿಗೆ ಈ ಕಡೆ ಲೆಫ್ಟಿಗೆ ಹೋಗಬೇಕು. ಫೈನಲಿ ಇಂಡಿಯನ್ ಪೆಟ್ರೋಲ್ ಬಂಕಿಗೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಪಾರ್ಕಿಂಗು. ನನ್ನ ಗಾಡಿ ಇಲ್ಲಿ ನಿಲ್ತಿದೆ. ಅಲ್ಲಿ ರಾಜಮಂಡ್ರಿಲಿ ಒಬ್ಬರು ಪರಿಚಯ ಆದ್ರಲ್ಲ, ಅವ್ರ ಗಾಡಿನೂ ಅಲ್ಲಿದೆ. ನೋಡ್ತಾ ಇರ್ಬೋದು, ಅಡುಗೆ ಮಾಡ್ತಾಯಿದ್ದೀವಿ ನಾವೀಗ. ಎಲ್ಲ ರೆಡಿ ಮಾಡಿದ್ದೀವಿ. ನೋಡಿ, ಚಿಕನ್ ಅನ್ನ ಬೇಯ್ತಾ ಇದೆ ಆಲ್ರೆಡಿ. ಅನ್ನ ಬೇಯ್ತಾನೆ ಐತಪ್ಪ. ಪೀನೆ का ये मटन लेके इधर ही बना देगा। हाँ मटन, हाँ मेरा भी गैस है। कितना आदमी का कलकत्ता जा रहा हो? कलकत्ता नहीं, गुवाहाटी। दोनों गाड़ी गुवाहाटी, ये भी गुवाहाटी जाता है। ಇದು ಅಲ್ಲೇನೋ ಇಕ್ಕಿದ್ನಲ್ಲ ನಾನು, ಏನಣ್ಣ ಬಗ್ಗಿಟ್ಟು ಅದು ಸಿಲಿಂಡ್ರ್ ಹತ್ರ ತಳ್ಕೊಂಡು ಅದ್ರ ಮೇಲೆ ಇಕ್ಕೊಂಬಿಡೋಣ. ಗಾಳಿನೂ ಆಡಲ್ಲ, ಸೇಫ್ಟಿನೂ ಐತೆ. ಗುರು ಎಲ್ಲ ಆಯಿತು, ಬೇಯ್ತಾ ಇದೆ. ನೋಡ್ತಾ ಇರ್ಬೋದು ಗುರು, ಇಸ್ತಾ ಇದ್ದೀನಿ. ಒಂದು 2-3 ವಿಷಲ್ ಆಯಿತು ಅಂದರೆ ಮಾಡೋದು. ಬೆಳಗಿಂದ ಏನೂ ತಿಂದಿಲ್ಲ. ಫಸ್ಟು ಪಟ್ಟಂತ ಊಟ ಮಾಡ್ಕೊಂಬಿಡ್ಬೇಕು. ಯಾಕಂದರೆ ಟೈಮ್ ಆಲ್ರೆಡಿ 2 ಗಂಟೆ ಆಗಿದೆ. ತಲೆ ತಿರುಗ್ದಂಗೆ ಆಗ್ತಾಯಿದೆ. ಗಾಳಿ ಬೇರೆ ಸಿಕ್ಕಾಬಿಟ್ಟೆ ಗುರು. ನೋಡಿ ಹೆಂಗೆ ಹೊಡಿತಾಯಿದೆ ಗಾಳಿ. ಫೈನಲ್ ಟಚ್ ತೋರಿಸ್ತೀನಿ ನಿಮಗೆ. ಬಿರಿಯಾನಿ ಮಾಡೋಣ ಅಂದ್ಕೊಂಡು, ಬಿರಿಯಾನಿ ಮಾಡೋಕ್ಕೆ ಪುದೀನ ನಾನು ಸಂಜೆ ಒಂದು 4:15-5 ಗಂಟೆಗೆ ಹೊಡ್ತೀನಿ. ಸ್ನಾನ ಮಾಡಿಕೊಂಡು ಬನ್ನಿ, ಅಡುಗೆ ಆಗಿದ್ದಕ್ಕೆ ಸಿಗ್ತೀನಿ ಸರ್. 1 ನಿಮಿಷ ಹಂಗೆ ರೀ. ಫೈನಲ್ ಟಚ್. चेक कर रहे हैं।